ಈಗ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಇನ್ನೊಂದು ಮಠ ಉಳಿದ ಮನೆ ಪ್ರಸಾದ ಕೊಟ್ಟು ಕಳಿಸಿದ್ರು. ಈ ಭಾಗದ ಅತ್ಯಂತ ನಡೆದಾಡುವ ದೇವರು, 7 ಕೋಟಿ ಜಪವನ್ನ ಮಾಡಿ ಭಕ್ತರ ಭಗವಂತನಾಗಿರ್ತಕ್ಕಂಥ ಮುಗುಳಕೋಡ ಜಡಿಗಾಶ್ರೀ ಮಠದ ಪರಮ ಪೂಜ್ಯರು ಬಾಲ ಬ್ರಹ್ಮಚಾರಿಗಳು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ನಾಳೆ ಮುಗುಳಕೋಡ ಮಠದಿಂದ 3000 ಬೈಕ್ ರ್ಯಾಲಿ ಮುಖಾಂತರ ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬರಕತ್ತಾರ. ಜೋರಾದ ಚಪ್ಪಾಳೆ ಹೊಡಿರಿ. ಈ ನಾಡಿನ ಎಲ್ಲ ಮಠಾಧೀಶರು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಮುಂದಿನದಾಗಿ ನಮ್ಮ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೀನಿ. ತಾವು ತಿಳ್ಕೊಂಡು ದಯಮಾಡಿ ಈ ಕಾಂಗ್ರೆಸ್ ಬಿಜೆಪಿಯನ್ನ ಊರಿಂದ ಹೊರಗಿಡಿ. ಕಾಂಗ್ರೆಸ್ ಬಿಜೆಪಿಯನ್ನ ಊರಿಂದ ಹೊರಗಿಡಿ. ದೇಶದ ಕಲ್ಯಾಣ ಆಗ್ತದ, ರೈತರ ಕಲ್ಯಾಣ ಆಗ್ತದ. ನಿಮ್ಗೆಲ್ಲರಿಗೂ ಎಲ್ಲ ಯಥೇಚ್ಛವಾಗಿ ಎಲ್ಲ ವ್ಯವಸ್ಥೆಗಳನ್ನ ಹೇಳಿದ್ದಾರೆ. ಒಕ್ಕಟ್ಟಾಗಬೇಕು. ನಿಮ್ಮ ತಾಕತ್ತು ಏನು ಅನ್ನುವಂಥದ್ದನ್ನ, ನಿಮ್ಮ ಶಕ್ತಿ ಏನು ಅಂತದ್ದನ್ನ, ರೈತರ ತಾಕತ್ತು ಏನು ಅಂತದ್ದನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಹೇಳಿದಣ 28 ರೈತ ಸರ್ಕಾರ ಇಲ್ಲ ರೈತ ಇದ್ದ ಸರ್ಕಾರ. ಆ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳು ನೀವೇ ಈಡೇರಿಸಿಕೊಳ್ಳಿಕ್ಕೆ ಆಗ್ತದೆ ಅನ್ನುವಂಥದ್ದು ನಾ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ನಾವು ಯಾರು ಅಂದ್ರೆ ಯಾರಿಗೆ ರೊಕ್ಕ ಕೊಟ್ಟು ತರಿಸಿಲ್ಲ. ನೀವು ತಿಳ್ಕೊಂಡಿರ್ಬೇಕು, ಚುನಾವಣೆ ಸಂದರ್ಭದಲ್ಲಿ ನೀವು ರೊಕ್ಕ ಕೊಟ್ಟು ಜೀಪ್ ಕೊಟ್ಟು ತರಿಸಿರ್ತಕ್ಕಂಥ ಮಂದಿ ಬೇರೆ, ಇದು ತಮ್ಮ ರೊಕ್ಕ ಹಾಕಿರೋದಕ್ಕೆ ದಾಸೋಹ ನಡೆಸಿರ್ತಕ್ಕಂಥ ಈ ಹೋರಾಟ ಬೇರೆ ಅಂತಕ್ಕಂಥದ್ದು ಅದಕ್ಕೆ ಇವತ್ತಿನ ದಿವಸ ಸರ್ಕಾರ ಏನು ಈ ರಾಜ್ಯದ ಸರ್ಕಾರ